ಎಲ್ಲ ಬೀಸ್ಕೊಡು ನೋಡಿ ಚಲೋ. ಬರೀ ಮನೆಗೆ ಲಾಡು ಪ್ರಸಾದ. ಬೆಳಗ್ಗೆ ಎದ್ದ ತಕ್ಷಣವೇ ಚಾಪಿ ಮಾಡಿಕೊಂಡು ಟೀ ಕೊಡ್ತೀರೇನ್ರಿ? ದೇವ್ರ ದರ್ಶನ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀನಿ. ನನ್ನ ಹಣೆಗೆ ಹಾಕಿರೋ ಸ್ಟಿಕ್ಕರ್ ಬಿಟ್ಟಿರುತ್ತೆ. ಸೊ ಬೇರೆ ಸ್ಟಿಕ್ಕರ್ ಅಂಟಿಸ್ಕೊಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕಾಗಿ ಹಂಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನನ್ನ ಕಬ್ಬಾಳಿಗೆ ಪದೇ ಪದೇ ಬರ್ತಾನೆ ಇರ್ತೀನಿ. ಯಾಕೆಂದರೆ ತುಂಬ ಶಕ್ತಿಯಾದಂಥ ದೇವರು. ನನ್ನ ಮನಸ್ಸಿನಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ನಡೆದಿದೆ. ಸೊ ನನಗೆ ತುಂಬ ಖುಷಿ ಅನಿಸುತ್ತೆ ಕಬ್ಬಾಳಕ್ಕೆ ಬಂದು ಹೋದರೆ ಏನೋ ಒಂಥರ ನೆಮ್ಮದಿ. ಫಸ್ಟ್ ಮೇದಾನ ಬರೀ ಮನೆಗೆ ಲಾಡು ಪ್ರಸಾದ. ಬಾಂಗಡಿ ಬಳುಕಿದಾಗ ಇದು ತಾಳ ತಪ್ಪಿತಲ್ಲ. ಬಾಂಗಡಿ ಬಳುಕಿದಾಗ ಇದು ತಾಳ ತಪ್ಪಿತಲ್ಲ. ಪ್ರೀತಿಸೋದು ಪ್ರೀತಿಗಿಲ್ಲ, ಈ ಪ್ರೀತಿ ನಿಂದಲ್ಲ. ನೋಡಿ ರೀಲ್ಸ್ ಮಾಡಿದ್ದೀನಿ, ಹೆಂಗನ್ಸ್ತು ಏನೋ ಕಮೆಂಟ್ ಹಾಕಿ. ಅಯ್ಯೋ ಎಲ್ಲ ಬೀಸ್ಕೊಡು.
ಆಗಿದ್ದೇ ಗೊತ್ತಾಗಿಲ್ಲ. ಸೊ ಟೈಮ್ ಆಗೋಯ್ತು ಕಬ್ಬಾಳಿಂದ ಬಿಟ್ಟು. ಸೊ ಸಂಜೆ ಒಂದು 4 ಗಂಟೆ ಆಗೋಯಿತು. ಪಾನಿಪುರಿ ತಿನ್ನೋಣ ಅಂತ ಬಂದು ನೋಡಿ ಪಾನಿಪುರಿ ತಿನ್ನೋಕ್ಕೆ ಎಷ್ಟು ರಶ್ ಇದೆ ಗೊತ್ತಾ ಪಾನಿಪುರಿ ತಿನ್ನೋದ್ರಲ್ಲಿ. ಫುಲ್ಲು ರಶ್ ಅವಳೆ ಕಾಯ್ಕೊಂಡು ತುಂಬ ರಶ್ಶು. ಎಷ್ಟು ಜನ ರಶ್ ಇದ್ದಾರೆ ಗೊತ್ತಾ. ಸಿಕ್ಕಾಬಿಟ್ಟೆ ಎಲ್ಲ ಪಾನಿಪುರಿಗೇ ಪ್ರಿಯರು. ಸಿಕ್ಕಾಬಿಟ್ಟೆ ಇಲ್ಲೊಂದು ಟೇಸ್ಟಿಯಾಗಿ ಕೊಡ್ತಾರೆ. ಯಾವುದು ಯೂಸ್ ಮಾಡಲ್ಲ ಸಪೋಸು. ಅದಕ್ಕೇ ತುಂಬ ಜನ ಇಲ್ಲೇ ಬಂದು ತಿಂತಾರೆ ಪಾನಿಪುರಿನೆಲ್ಲ. ಪಾನಿಪುರಿ ಗಲಾಟೆ ಸಿಕ್ಕಾಪಟ್ಟೆ. ಎಷ್ಟೊಂದು ಜನ ಗಲಾಟೆ ಇದ್ದಾರೆ ನೋಡಿ ಪಾನಿಪುರಿಗೆ. ನನ್ನ ಫ್ರೆಂಡ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ನಮಗೆ ಸಿಕ್ಬಿಡ್ತು ನೋಡಿ ಪಾನಿಪುರಿ, ಸ್ಪೆಷಲ್ ಪಾನಿಪುರಿ ತಿಂದ್ಬಿಟ್ಟು ಮನೆಗೆ ಹೋಗೋದು. ಇವತ್ತಿನ ಲಾಗ್ ಇಷ್ಟೇ, ಜಾಸ್ತಿ ಲೆಂತ್ ಇಲ್ಲ.